ಸುಸ್ವಾಗತ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ನಾವು ಈ ಗೇಟ್ ಪರ್ದೆನ ಮಾಡೋದು ಯಾವ ಥರ ಅಂತ ನೋಡೋಣ. ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ. ಇದಕ್ಕೆ ಫಸ್ಟು ಏನೇನು ಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ಫಸ್ಟು ಈ ಥರದ್ದು ಮುತ್ತು ಬೇಕಾಗುತ್ತೆ, 8. ಒಂದು ಫ್ಲವರ್ಗೆ 8 ಬೇಕಾಗುತ್ತೆ. ಆಮೇಲೆ ಈ ಥರ ಒಂದು ಸೂಜಿ, ಆದಷ್ಟು ತೆಳ್ಳಗಿರೋದು ತೊಗೊಳ್ಳಿ. ಈ ಥರ ಮುತ್ತು ಹೋಗಬೇಕು. ನಿಮ್ಗೆ ಇಷ್ಟವಾದ 2 ಕಲರ್ ಉಲ್ಲನ್ನು ತೊಗೊಳ್ಳಿ. ಒಂದು ಕತ್ರಿ ಬೇಕಾಗುತ್ತೆ. ಫಸ್ಟು 20 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಚೈನ್ ಹಾಕ್ಕೊಂಡು 3 ಚೈನ್ನ ಸ್ಕಿಪ್ ಮಾಡೋಣ. 1 2 3. 4ನೇ ಚೈನಲ್ಲಿ 1 ಡಬಲ್ ಕ್ರೋಶಾ. ಸೊ ಇದು ಈ ಚೈನು ಮತ್ತು ಇದು ಸೇರಿಕೊಂಡು 2 ಡಬಲ್ ಕ್ರೋಶಾ ಆಯಿತು ಟೋಟಲು. ಅಂದರೆ ಈ ಚೈನು 1 ಡಬಲ್ ಕ್ರೋಶಾ ಥರ ಕೌಂಟ್ ಮಾಡ್ತೀವಿ. ಈಗ 3ನೇ ಡಬಲ್ ಕ್ರೋಶಾ. ಈ ಥರ ಇಲ್ಲಿವರೆಗೂ ಪ್ರತಿಯೊಂದು ಚೈನಲ್ಲೂ ಒಂದೊಂದೇ ಡಬಲ್ ಕ್ರೋಶಾ ಹಾಕಬೇಕು. ಇದು ನಮ್ಮ ತೋರಣ ಪಟ್ಟಿದು ಬೇಸು. ಇಲ್ಲಿ ಫಸ್ಟ್ 3 ಚೈನ್ ಹಾಕ್ಕೊಳ್ಳೋಣ. ಇದು 1 ಡಬಲ್ ಕ್ರೋಶಾ ಥರ ಕೌಂಟ್ ಆಗುತ್ತೆ. ಆಮೇಲೆ ನೆಕ್ಸ್ಟು 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 4 ಡಬಲ್ ಕ್ರೋಶಾ. ಅಂದರೆ ಈಗ ಟೋಟಲಾಗಿ 5 ಡಬಲ್ ಕ್ರೋಶಾ ಆಯಿತು. ಇಲ್ಲಿ 1 2 3 3 ಚೈನು, 1 2 3 ಇಲ್ಲಿ ಸ್ಕಿಪ್ ಮಾಡಿ 4ನೇದರಲ್ಲಿ 1 ಡಬಲ್ ಕ್ರೋಶಾ, 1 ಚೈನು, ಈ ಸೇಮ್ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶಾ, ಆಮೇಲೆ 3 ಚೈನು, 1 2 3, ಮತ್ತು ಕೆಳಗಡೆ 3 ಸ್ಕಿಪ್ಪು, 1 2 3 ಸ್ಕಿಪ್ ಮಾಡಿ 4ನೇದಕ್ಕೆ 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 4 ಡಬಲ್ ಕ್ರೋಶಾ. ಅಂದರೆ ಒಂದೊಂದು ಡಬಲ್ ಕ್ರೋಶಾ ಮೇಲೆ ಒಂದೊಂದು ಡಬಲ್ ಕ್ರೋಶಾ ಹಾಕಬೇಕು. ನೋಡಿ, ಈ ಥರ ಬರುತ್ತೆ. ಇದಾದಮೇಲೆ ಮತ್ತೆ ಟರ್ನ್ ಮಾಡಿ 1 2 3 3 ಚೈನು, ಮತ್ತು ಒಂದೊಂದರ ಮೇಲೆ ಒಂದೊಂದು ಡಬಲ್ ಕ್ರೋಶಾ. ಅಂದರೆ ಟೋಟಲಾಗಿ 5 ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀವಿ. ನೋಡಿ, ನೀವು ಒಂದರ ಮೇಲೆ ಒಂದು ಈ ಥರ ಹಾಕಿ 5 ಹಾಕೋಬೇಕು. ಮತ್ತು 3 ಚೈನು, 1 2 3. ಇಲ್ಲಿ 1 ಡಬಲ್ ಕ್ರೋಶಾ, ಈ ಸೇಮ್ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶಾ. ಈಗ 1 ಚೈನು, 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ. ಇಲ್ಲಿ ನೋಡಿ, ಇಲ್ಲಿ ಟೋಟಲಾಗಿ ಈ ಸೆಂಟ್ರ್ ಪ್ಲೇಸಲ್ಲಿ 4 ಡಬಲ್ ಕ್ರೋಶಾ ಹಾಕಿದ್ದೀವಿ. ಸೆಂಟ್ರಲ್ಲಿ 1 ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ, 2 ಈ ಕಡೆ, ಮತ್ತು 3 ಚೈನು, ಮತ್ತು ಪ್ರತಿಯೊಂದರ ಮೇಲೆ ಒಂದೊಂದು ಡಬಲ್ ಕ್ರೋಶಾ. 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ, 4 ಡಬಲ್ ಕ್ರೋಶಾ, 5 ಡಬಲ್ ಕ್ರೋಶಾ. ಈಗ ಟರ್ನ್ ಮಾಡಿ 1 2 3 ಚೈನು, ಡಬಲ್ ಕ್ರೋಶಾ ಮೇಲೆ 1 ಡಬಲ್ ಕ್ರೋಶಾ, ಡಬಲ್ ಕ್ರೋಶಾ ಮೇಲೆ 1 ಡಬಲ್ ಕ್ರೋಶಾ, ಮತ್ತು ಡಬಲ್ ಕ್ರೋಶಾ ಮೇಲೆ 1 ಡಬಲ್ ಕ್ರೋಶಾ. ಇದೇ ಥರ 5 ಡಬಲ್ ಕ್ರೋಶಾ ಹಾಕ್ಕೋಬೇಕು. ಇಲ್ಲಿ ನಾವು ಈ 2 ಲೈನಲ್ಲಿ 3 ಚೈನ್ ಬಿಡ್ತೀವಿ. ಈ ಲೈನಲ್ಲಿ 2 ಚೈನ್ ಮಾತ್ರ. ಇಲ್ಲಿ 3 ಡಬಲ್ ಕ್ರೋಶಾ ಹಾಕಬೇಕು. ಫಸ್ಟು 1 2 3 ಈ ಥರ ಹಾಕಿ 1 ಚೈನ್ ಗ್ಯಾಪ್ ಕೊಡಬೇಕು. ಮತ್ತು 3 ಡಬಲ್ ಕ್ರೋಶಾ ಹಾಕಬೇಕು. 1 2 3. ಇಲ್ಲಿ ಟೋಟಲಾಗಿ 6 ಡಬಲ್ ಕ್ರೋಶಾ ಈ ಸೆಂಟ್ರ್ ಪ್ಲೇಸಲ್ಲಿ ಆಯಿತು. ಅಂದರೆ 3 ಈ ಕಡೆ 1 ಚೈನ್ ಗ್ಯಾಪು, 2 ಚೈನು ಇಲ್ಲಿ, ಆಮೇಲೆ 5 ಡಬಲ್ ಕ್ರೋಶಾ, ಒಂದೊಂದ್ರ ಮೇಲೆ ಒಂದೊಂದು ಡಬಲ್ ಕ್ರೋಶಾ ಹಾಕಬೇಕು. ಸ್ಟಾರ್ಟಿಂಗು ಮತ್ತು ಎಂಡು ಸೇಮ್ ಇರುತ್ತೆ. ಅಂದರೆ 5 ಡಬಲ್ ಕ್ರೋಶಾ ಹಾಕಬೇಕು. ಸೆಂಟರಲ್ಲಿ ಮಾತ್ರ ನಿಮಗೆ ಚೇಂಜಸ್ ಆಗ್ತಾ ಬರುತ್ತೆ ಈ ತೋರಣ ಪಟ್ಟಿಯಲ್ಲಿ. ಮತ್ತು ಟರ್ನ್ ಮಾಡಿಕೊಂಡು 1 2 3 ಇಲ್ಲಿ ನೋಡಿ, ಪ್ರತಿಯೊಂದರ ಮೇಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳಿ. ಚೈನಲ್ಲಿ 1 ಚೈನ್ ಹಾಕಬೇಕಿಲ್ಲಿ. ಆಮೇಲೆ ಇಲ್ಲಿ 4 ಡಬಲ್ ಕ್ರೋಶಾ ಫಸ್ಟು, 1 2 3 4. ಆಮೇಲೆ 1 ಚೈನ್ ಗ್ಯಾಪು, ಮತ್ತು 4 ಸೇಮ್ ಪ್ಲೇಸಲ್ಲಿ ಹಾಕಬೇಕು. 1 2 3
4, ಇಲ್ಲಿ ಒಂದು ಚೈನು, ಆಮೇಲೆ ಇಲ್ಲಿ ಆ್ಯಸ್ ಇಟ್ ಈಸ್ 5 ಡಬಲ್ ಕ್ರೋಶ ಹಾಕಬೇಕು, ಒಂದೊಂದ್ರ ಮೇಲೆ ಒಂದೊಂದು. ಮತ್ತೆ ಟರ್ನ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಪ್ರತಿಯೊಂದು ಡಬಲ್ ಕ್ರೋಶ. ನೀವು ತೋರಣ ಪಟ್ಟಿದ್ದು ಅಗಲ ನನಗೆ ಜಾಸ್ತಿ ಬೇಕು, ವಿಡ್ತು ಈ ಥರ, ಈ ವಿಡ್ತ್ ಜಾಸ್ತಿ ಬೇಕು ಅಂತಂದರೆ ನೀವಿಲ್ಲಿ ಚೈನ್ಗಳನ್ನ ಜಾಸ್ತಿ ಹಾಕ್ಕೊಂಡು, ನಾವಿಲ್ಲಿ 20 ಹಾಕ್ಕೊಂಡಿದ್ದೀವಲ್ಲ, ನೀವು 25 ಆ ಥರ ಹಾಕ್ಕೊಂಡು ಈ ಕಡೆ ಮತ್ತು ಈ ಕಡೆ ಡಬಲ್ ಕ್ರೋಶಗಳನ್ನ ಜಾಸ್ತಿ ಹಾಕೋಬೇಕು. ಸೊ ಇಲ್ಲಿ ನಾವು ಒಂದು ಚೈನ್ ಗ್ಯಾಪ್ ಕೊಟ್ಟಿದ್ದೀವಿ, ಇಲ್ಲಿ ಒಂದು ಚೈನು ಗ್ಯಾಪ್ ಕೊಡೋದು ಬೇಡ. ಸೊ ಇಲ್ಲಿ ನೆಕ್ಸ್ಟು ಹಂಗೆ ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 4 5. ಈ ಲೈನಲ್ಲಿ ನಾವು 4 ಹಾಕ್ಕೊಂಡಿದ್ದೀವಿ, ಈ ಲೈನಲ್ಲಿ 5 ಹಾಕ್ತಾ ಇದ್ದೀವಿ. ಇಲ್ಲಿ ಒಂದು ಚೈನ್ ಗ್ಯಾಪ್ ಕೊಡ್ತೀವಿ, ಮತ್ತೆ 5 ಡಬಲ್ ಕ್ರೋಶ. 1 2 3 4 5. ಸೊ ಈ ಥರ, ಅವಾಗ ಈ ಥರ ಶೇಪ್ ನಿಮಗೆ ಬರುತ್ತೆ. ಇಲ್ಲೇನು ಚೈನ್ ಗ್ಯಾಪ್ ಕೊಡೋಲ್ಲ, ಡೈರೆಕ್ಟಾಗಿ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕುತ್ತೀವಿ. ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ನೆಕ್ಸ್ಟು ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಸೊ ನೋಡಿ, ಈ ಥರ ಆವಾಗ ನಿಮಗೆ ಡಿಸೈನ್ ಬರುತ್ತೆ. ಈ ಪ್ಯಾಟರ್ನೇ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿವರೆಗೂ ನಾವು 5 ಹಾಕ್ಕೊಂಡು ಇಲ್ಲಿ 3 ಚೈನ್ ಗ್ಯಾಪ್ ಬಿಟ್ಟಿದ್ದೀವಲ್ಲ, ಮತ್ತೆ 3 ಚೈನ್ ಗ್ಯಾಪ್ ಬಿಡಬೇಕು. ಇಲ್ಲಿ ಈ ಥರ ಈ ಸೆಂಟರ್ ಪಾಯಿಂಟಲ್ಲಿ ಮತ್ತೆ 2 ಮಾತ್ರ ಹಾಕಬೇಕು. ಸೆಂಟ್ರಲ್ಲಿ 2 ಹಾಕಬೇಕು, ಮತ್ತು 3 ಚೈನ್ ಗ್ಯಾಪು 5 ಡಬಲ್ ಕ್ರೋಶ. ಈ ಸೇಮ್ ಪ್ಯಾಟರ್ನ್ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ ಥರ ಮಾಡ್ತಾ ಈ ತೋರಣ ಪಟ್ಟಿನ ಕಂಪ್ಲೀಟ್ ಮಾಡ್ಕೋಬೇಕು. ಈಗ ತೋರಣ ಪಟ್ಟಿ ಹಾಕ್ಕೊಂಡು ಕಂಟಿನ್ಯೂ ಮಾಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಂಡು ಮುಗಿದ್ಮೇಲೆ ಲಾಸ್ಟಲ್ಲಿ ನಿಮಗೆ ಈ ಥರ ಒಂದು ಲೈನು ಬಂದಿರುತ್ತೆ. ಆವಾಗ ನೀವು ಯಾವ ಥರ ಹಾಕಬೇಕು ಅಂದರೆ, ಇಲ್ಲಿ 3 ಚೈನ್ ಹಾಕ್ಕೊಂಡು ಇಲ್ಲಿ ಡಬಲ್ ಕ್ರೋಶಗಳ ಮೇಲೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಆ್ಯಸ್ ಇಟ್ ಈಸು 3 4 5. ಇಲ್ಲಿ ನೀವು 3 ಚೈನ್ ಹಾಕ್ಕೊಳ್ಳಿ, 1 2 3. ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, ಮತ್ತು 1 2 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಡಬಲ್ ಕ್ರೋಶ ಮೇಲ್ಗಡೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥರ ಆದಮೇಲೆ ನೀವು ಟರ್ನ್ ಮಾಡಿ, ಇಲ್ಲಿ ನೋಡಿ 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ ಹಾಕ್ತಾ 5 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇದಾದಮೇಲೆ ಇಲ್ಲಿ 3 ಚೈನ್ ಗ್ಯಾಪ್ ಕೊಟ್ಟಿದ್ದೀವಲ್ವ, ಸೊ ಇಲ್ಲಿ ಸೆಂಟ್ರಲ್ಲಿ 1 2 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲೊಂದು ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಮೇಲ್ಗಡೆ ಈ ಸಿಂಗಲ್ ಕ್ರೋಶ ಮೇಲ್ಗಡೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೀವು ಇಲ್ಲಿವರೆಗೂ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಆವಾಗ ನಿಮ್ಮ ತೋರಣ ಪಟ್ಟಿ ರೆಡಿ ಆಗುತ್ತೆ. ಸೊ ಇಲ್ಲಿ ತೋರಣ ಪಟ್ಟಿ ರೆಡಿಯಾಗಿದೆ. ಈ ಕಲರ್ ಜಾಯಿನ್ ಮಾಡೋದು ಯಾವ ಥರ ಅಂತ ಈಗ ನೋಡೋಣ. ಇಲ್ಲಿ ನೋಡಿ, ನಾನು ಈ ಥರ ಪಿನ್ಗಳನ್ನ ಹಾಕ್ಕೊಂಡಿದ್ದೀನಲ್ಲ, ಇಲ್ಲಿ ಈ ಥರ ಪಿನ್ ಹಾಕ್ಕೊಂಡು ನೀವು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಥರ 4 ಎಣಿಸ್ಬಿಟ್ಟು ಒಂದು ಪ್ಲೇಸಲ್ಲಿ ಒಂದು ಗ್ಯಾಪ್ ಕೊಟ್ಟು ಮತ್ತೆ 4 ಕೌಂಟ್ ಮಾಡಿ ಹಾಕಬೇಕು. ಮತ್ತು ಒಂದು ಪ್ಲೇಸ್ ಗ್ಯಾಪು ನೋಡಿ, ಇಲ್ಲಿ ಮತ್ತೆ 4 ಕೌಂಟ್ ಮಾಡಿ ಹಾಕಿದ್ದೀನಿ. ಇಲ್ಲೊಂದು ಗ್ಯಾಪ್ ಕೊಟ್ಟಿದ್ದೀನಿ. ಈ ಥರ ನೀವು ಪಿನ್ ಇದ್ದರೆ ಹಾಕ್ಕೊಳ್ಳಿ. ಪಿನ್ ಇಲ್ಲ ಅಂದರೆ ನೋಡಿ, ಇಲ್ಲಿ ಒಂದು ಸ್ಕೆಚ್ ಪೆನ್ ತೊಗೊಂಡು ಈ ಥರ ಮಾರ್ಕ್ ಕೂಡ ಮಾಡ್ಕೋಬೋದು. ಇಲ್ಲಿ ಫಸ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು, ಅಥವಾ ಒಂದು ಮಾರ್ಕ್ ಗ್ಯಾಪ್ ಬಿಟ್ಟು 4 ಹಾಕ್ಕೊಂಡು, ಮತ್ತು ಒಂದು ಗ್ಯಾಪ್ ಬಿಟ್ಟು 4 ಹಾಕ್ಕೊಂಡು, ಒಂದು ಗ್ಯಾಪ್ ಬಿಟ್ಟು 4, ಒಂದು ಗ್ಯಾಪ್ ಬಿಟ್ಟು 4. ಈ ಥರ ನೀವು ಮಾರ್ಕ್ ಮಾಡಿಕೊಂಡು ಇಟ್ಕೊಂಬಿಡಿ. ಅಂದರೆ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ತೋರಣ ಪಟ್ಟಿದು ಗ್ಯಾಪು ಕರೆಕ್ಟಾಗಿ ಉಳಿಬೇಕು. ಆ ಥರ ನೋಡಿ, ಈ ಥರ ತೋರಣ ಪಟ್ಟಿ ಗ್ಯಾಪು ಉಳ್ಕೋಬೇಕು. ಈ ಥರ ಚಿಕ್ಕದು ದೊಡ್ಡದು ಈ ಥರ ಆಗದೆ ಇರೋ ಥರ ನೀವು ಮಾಡಿ ಮಾರ್ಕ್ ಮಾಡಿ ಇಟ್ಕೋಬೋದು. ಪಿನ್ ಇದ್ದರೆ ಪಿನ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಸ್ಕೆಚ್ ಪೆನ್ನಿಂದನೂ ನೀವು ಮಾರ್ಕ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಮಾರ್ಕ್ ಮಾಡ್ಕೊಂಡಿರೋ ಪಾಯಿಂಟಲ್ಲೇ ಇವಾಗ ಡಿಸೈನ್ ಬರುತ್ತೆ.
ಸೊ ಇದನ್ನು ಪಿನ್ ನಾನು ತೆಗೆದುಬಿಟ್ಟು ಇಲ್ಲಿಂದ ಈ ಕಲರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಪಾಯಿಂಟಿಂದ ಜಾಯಿನ್ ಮಾಡಿಕೊಂಡು ಇಲ್ಲಿ 3 ಚೈನ್ ಹಾಕ್ಕೊಳ್ಳೋಣ. ಫಸ್ಟು 1 2 3. ಈ ಸೇಮ್ ಪ್ಲೇಸಲ್ಲೇ ಇವಾಗ 3 ಡಬಲ್ ಕ್ರೋಶ್ ಹಾಕ್ಕೊಳ್ಳೋಣ. ಅಂದರೆ 3 ಚೈನ್ ಹಾಕ್ಕೊಂಡಿದ್ದಿಲ್ಲ ಅದು ಒಂದು, ಟೋಟಲಾಗಿ 4. ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ 4 ಡಬಲ್ ಕ್ರೋಶ, 3 4. ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 4, 1 2 3. ಮತ್ತು ನೆಕ್ಸ್ಟ್ ಪ್ಲೇಸಲ್ಲಿ 4, 1 2 3 4. ನೋಡಿ ಈ ಥರ ಹಾಕಬೇಕು. ಈ ಥರ 4 ಡಿಸೈನ್ ಆಯಿತು ನೋಡಿ. ಇಲ್ಲಿ ಒಂದೊಂದು ಗ್ಯಾಪ್ ಕೊಡ್ತೀವಿ ಸೆಂಟ್ರಲ್ಲಿ. ಸೊ ಈಗ ನಾವು ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಈ ನೆಕ್ಸ್ಟ್ ಪಾಯಿಂಟಲ್ಲಿ ಬರಬೇಕು ನೋಡಿ. ಈ ಥರ ಸ್ಲಿಪ್ ಸ್ಟಿಚ್ ಹಾಕಬೇಕು. ಇಲ್ಲ ಅಂದರೆ ನಿಮಗೆ ಈ ಥರ ಟ್ವಿಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ನೀವು ಸೆಂಟರ್ ಪಾಯಿಂಟಿಗೆ ಬಂದರೆ ಆ ಥರ ಟ್ವಿಸ್ಟ್ ಆಗೋದು ಏನೂ ಪ್ರಾಬ್ಲಮ್ ಇರೋಲ್ಲ, ನೀಟಾಗಿ ತೋರಣ ಕಾಣಿಸುತ್ತೆ. ಸೊ ಈ ಸೆಂಟರ್ ಪಾಯಿಂಟಿಗೆ ಬಂದು ಮತ್ತೆ 3 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶ ಸೇಮ್ ಪ್ಲೇಸಲ್ಲಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಪ್ಲೇಸಲ್ಲಿ 4 ಡಬಲ್ ಕ್ರೋಶ, 2 3 4 ನೋಡಿ. ಇಲ್ಲಿ 4, 1 2 3 4. ಮತ್ತು ಟರ್ನ್ ಮಾಡಿ ಸೆಂಟರ್ ಪ್ಲೇಸಿಗೆ ಬರೋಣ. ಸೆಂಟರ್ ಪ್ಲೇಸಿಗೆ ಬರೋದಕ್ಕೆ ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋಣ. ಸೊ ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕಿ ಇಲ್ಲಿವರೆಗೂ ಬಂದು 3 ಚೈನ್ ಹಾಕ್ಕೊಂಡು 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ 4, ಇಲ್ಲಿ 3, ಇಲ್ಲಿ 2, ಲಾಸ್ಟಲ್ಲಿ 1. ಈ ಥರ ಈ ಡಿಸೈನ್ ಬರ್ತಾ ಹೋಗುತ್ತೆ. ಈ ಥರ ಸೆಂಟ್ರಿಗೆ ಬಂದು 3 ಚೈನ್ ಹಾಕ್ಕೊಳ್ಳಿ, 3 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ 1 ಚೈನ್ ಹಾಕ್ಕೊಂಡು ಕಟ್ ಮಾಡಿಕೊಂಡು ಈ ದಾರನ ಹಿಂದೆ ಸೇರಿಸ್ಕೊಂಡು ಈ ಥರ ಮಾಡಿದ್ರೆ ಮುಗೀತು. ಇಲ್ಲಿ ಪ್ರತಿಯೊಂದು ಪ್ಲೇಸಲ್ಲೂ ನೀವು ಇದೇ ಥರ ಡಿಸೈನ್ನ ಹಾಕ್ಕೋಬೇಕು. ಇವಾಗ ಈ ತೋರಣ ಪಟ್ಟಿದು ಬಾರ್ಡ್ರನ್ನ ಈ ಥರ ನಾನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದನ್ನು ಹಾಕೋದು ಯಾವ ಥರ ಅಂತ ಇಲ್ಲಿ ನೋಡೋಣ. ಈಗ ನೋಡಿ, ಇಲ್ಲಿ ಗ್ಯಾಪ್ ಇದೆ. 3 ಚೈನ್ ಹಾಕ್ಕೊಳ್ಳಿ ಫಸ್ಟು. ಆಮೇಲೆ ಈ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 3 ಚೈನ್ ಹಾಕ್ಕೊಳ್ಳಿ, 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ, 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ, 3 ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ ಡಬಲ್ ಕ್ರೋಶ 3 ಸ್ಕಿಪ್ ಮಾಡ್ತಾಯಿದ್ದೀನಿ ಕೆಳಗಡೆ. ನೀವು ಜಾಸ್ತಿ ಟೈಟ್ ಆಗ್ತಿದೆ ಅಂದರೆ 2 ಸ್ಕಿಪ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸ್ ಆಗ್ತಾಯಿದೆ ಅಂದರೆ 4 ಸ್ಕಿಪ್ ಮಾಡ್ಕೊಳ್ಳಿ. ಆ ಥರ ನೀವು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಹಾಕ್ತಾ ಹೋಗಿ. ಮೂರು ಚೈನು, 1 ಸಿಂಗಲ್ ಕ್ರೋಶ ನೋಡಿ. ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಕಾರ್ನರಲ್ಲಿ 3 ಚೈನ್ ಹಾಕ್ಕೊಂಡು ಈ ಪಾಯಿಂಟಲ್ಲಿ ಹಾಕ್ಕೊಂಡು 1 ಸಿಂಗಲ್ ಕ್ರೋಶ ಹಾಕ್ಕೊಂಡು ಇಲ್ಲಿವರೆಗೂ ಹಾಕ್ಕೊಳ್ಳೋಣ ನೋಡಿ. ಇಲ್ಲಿ ಡಿಸೈನ್ ಬಂದಿದೆಯಲ್ಲ,
ಈ ಪ್ಲೇಸ್ವರೆಗೂ ನಾವು ಅದೇ ಥರ ಹಾಕ್ತಾ ಹೋಗಬೇಕು. ಸೊ ಈ ಪಾಯಿಂಟ್ವರೆಗೂ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈಗ ಇಲ್ಲಿ ಈ ಡಿಸೈನ್ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಯೆಲ್ಲೋ ಕಲರ್ನ ಜಾಯಿನ್ ಮಾಡಿ 3 ಚೈನ್ ಹಾಕ್ಕೊಳ್ಳಿ. ಇಲ್ಲಿ ಜಾಯಿನ್ ಮಾಡಿ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಈ ಪಾಯಿಂಟಲ್ಲಿ ಇಷ್ಟು ಉದ್ದ ಇರಬೇಕು. ಇದು ಅಂದರೆ ನಿಮಗೆ 3 ಚೈನ್ ಆದರೆ 3 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಚೈನ್ ಹಾಕ್ಕೊಂಡ್ರು ಸಾಕು. ಅಂದರೆ ಡಬಲ್ ಕ್ರೋಶ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ನೋಡಿಕೊಂಡು ನಾವು ಹಾಕೋಬೇಕು. ಈ ಲಾಸ್ಟ್ ಪಾಯಿಂಟಲ್ಲಿ ಕಾರ್ನರ್ ಇರುತ್ತೆ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಸಿಂಗಲ್ ಕ್ರೋಶ, ನೋಡಿ ಈ ಪಾಯಿಂಟಲ್ಲಿ ನೀವು ಸಿಂಗಲ್ ಕ್ರೋಶಗಳನ್ನ ಹಾಕೋಬೇಕು. ಮತ್ತು 2 ಚೈನು, ಈ ಕಾರ್ನರ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶ ಮತ್ತು 2 ಚೈನು, ಈ ಪಾಯಿಂಟಲ್ಲಿ ಸಿಂಗಲ್ ಕ್ರೋಶ. 2 ಚೈನು ಅಥವಾ 3 ಚೈನು ಹಾಕ್ಕೋಬೋದು, ಯಾಕಂದರೆ ಅದು ನೀವು ಟೈಟ್ ಆಗ್ತಾಯಿದೆ ಲೂಸ್ ಆಗ್ತಾಯಿದೆ ಅಂತ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಆದರೆ ಕಾರ್ನರಲ್ಲೇ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ಸೊ ಇದೇ ಥರ ಹಾಕ್ತಾ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. 2 ಚೈನು, ಈ ಕಾರ್ನರಲ್ಲಿ ಬಂದು ಒಂದು ಸಿಂಗಲ್ ಕ್ರೋಶ, 2 ಚೈನು, ಕಾರ್ನರಲ್ಲಿ ಒಂದು ಸಿಂಗಲ್ ಕ್ರೋಶ. ಈ ಥರ ಹಾಕೋದ್ರಿಂದ ಇದು ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಇದನ್ನು ಸ್ಕಿಪ್ನೂ ಮಾಡ್ಬೋದು, ಆದರೆ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ಮತ್ತು 2 ಚೈನು ಅಥವಾ 3 ಚೈನು, ಈ ಕಾರ್ನರಿಗೆ ಬಂದು ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಕೊನೆಯವರೆಗೂ ಇದೇ ಥರನೇ ನಾವು ಹಾಕಬೇಕು. ಸೊ ಪ್ರತಿಯೊಂದು ಡಿಸೈನ್ಗೂ ಇದೇ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಪಫ್ ಫ್ಲವರ್ನ ಮಾಡೋದು ಯಾವ ಥರ ಅಂತ ನೋಡೋಣ. ಈಗ ಫಸ್ಟು ಒಂದು 8 ಮುತ್ತುಗಳನ್ನ ನಾವು ಯಾವ ಕಲರಲ್ಲಿ ಫ್ಲವರ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಥರ ಒಂದು ನಾಟ್ ಹಾಕ್ಕೊಂಡು ಫಸ್ಟು ಒಂದು 6 ಚೈನ್ ಹಾಕ್ಕೊಳ್ಳೋಣ. ಆಮೇಲೆ ಫಸ್ಟ್ ಚೈನ್ಗೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಆಮೇಲೆ ರಿಂಗ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಚೈನ್ ಹಾಕ್ಕೊಳ್ಳೋಣ. ಇಲ್ಲಿಂದ ನಾವು ಪಫ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಫಸ್ಟ್ ಚೈನ್ ಒಳಗಡೆ ಒಂದು 5 ಲೂಪಿಂದ ಈ ಥರ ಲೂಪ್ಗಳನ್ನ ತಗೊಂಡು ಪಫ್ ಥರ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಾಡಿ ಒಂದೇ ಸರಿ ಕ್ಲೋಸ್ ಮಾಡಿಬಿಡೋದು. ಆಮೇಲೆ ಒಂದು 4 ಚೈನ್ ಹಾಕ್ಕೊಳ್ಳೋಣ. ಈ ಥರ ಒಂದು ತೆಳ್ಳಗಿರೋ ಸೂಜಿನ ತಗೋಬೇಕು. ನೋಡಿ, ಇಲ್ಲಿ ಚೈನ್ ಹಾಕಿದ್ದೀವಲ್ಲ ನಾವು, ಈ ಚೈನ್ ಹೋಲ್ ಒಳಗಡೆ ಹಾಕಿ ಈ ಚೈನ್ನ ಈ ಥರ ಜಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಸೂಜಿನ ದಾರಕ್ಕೆ ಸ್ಟ್ರೇಟಾಗಿ ಹಿಡ್ಕೊಂಡು ಈ ಮುತ್ತನ್ನ ಇದ್ರೊಳಗಡೆ ಹಾಕಿ ಈ ಥರ ನಿಧಾನಕ್ಕೆ ಎಳ್ಕೊಂಡ್ರೆ ಒಳಗಡೆ ಹೋಗಿಬಿಡುತ್ತೆ ನೋಡಿ, ಈ ಥರ. ಆಮೇಲೆ ಸೂಜಿ ತೆಗೆದು ಫಸ್ಟ್ ಚೈನ್ ಒಳಗಡೆ ನಾವು ಕ್ರೋಶನ ಸೇರಿಸ್ಕೊಂಡು ಮತ್ತೆ ಪಫ್ ಮಾಡಬೇಕು.
ಆ ಚೈನ್ಗಳನ್ನ ತೆಗೆದುಬಿಡಬೇಕು. ಮತ್ತು ಫಸ್ಟ್ ಚೈನ್ ಒಳಗಡೆ ಕ್ರೋಶ ಹಾಕ್ಕೊಂಡು ಈ ಥರ ಪಫ್ನ ಮತ್ತೊಂದು ರೆಡಿ ಮಾಡಬೇಕು. 5 ಲೂಪ್ ಹಾಕಿ ಒಂದು ಪಫ್ ಮಾಡಿ ನೋಡಿ ಈ ಥರ. ಆಮೇಲೆ ಕ್ಲೋಸ್ ಮಾಡಿಬಿಡಿ. ಈಗ ಇದನ್ನು ಈ ರಿಂಗ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡ್ಕೊಂಬಿಡೋಣ ಈ ಥರ. ಈ ಮತ್ತೆ ಇಲ್ಲೊಂದು ಪಫ್ ಮಾಡೋಣ. ಈಗ ಈ ಥರ ಟೋಟಲಾಗಿ 8 ಪಫ್ನ ನಾವು ಮಾಡಬೇಕು ಈ ಒಂದು ರಿಂಗ್ ಒಳಗಡೆ. ಫಸ್ಟು 4 ಮಾಡೋದು ನೋಡಿ. ಈ ಥರ ಮಾಡ್ಕೊಳ್ಳಿ. ಒಂದು 4 ಚೈನ್ ಹಾಕ್ಕೊಳ್ಳಿ. ಈ ಚೈನ್ನ ಸುಮ್ಮನೆ ಹಾಕ್ಕೊಳ್ಳೋದು ಮತ್ತು ತೆಗೆದುಬಿಡ್ತೀವಿ. ನಮಗೆ ಮುತ್ತು ಹಾಕೋದಕ್ಕೆ ಈಸಿ ಆಗಲಿ ಅಂತ ಒಂದು 4-5 ಚೈನ್ ಹಾಕ್ಕೊಂಡು ಈ ಥರ ಸೂಜಿ ಹಾಕಿ ಮುತ್ತನ್ನು ಇದರೊಳಗಡೆ ಸೇರಿಸಿ ಈ ಥರ ಎಳ್ಕೊಂಡ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಸೊ ಈ ಥರ ಹಾಕಿ ನೋಡಿ. ಇಲ್ಲಿ ಈ ಚೈನ್ಗಳನ್ನ ಫಸ್ಟ್ ಚೈನ್ ಒಳಗಡೆ ಕ್ರೋಶ ಹಾಕಿ ಇದನ್ನ ತೆಗೆದುಬಿಡೋದು ಅಷ್ಟೇ. ಮತ್ತು ಇಲ್ಲಿ ಪಫ್ ಮಾಡೋದು ನೋಡಿ. ಈ ಥರ ನಿಧಾನಕ್ಕೆ ಒಂದೊಂದೇ ಪಫ್ನ ಮಾಡಿ ನೋಡಿ. ಈಗ ಮತ್ತೆ ಈ ರಿಂಗ್ ಒಳಗಡೆ ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡೋಣ. ಈ ಥರ ಇನ್ನೆರಡು ಇಲ್ಲಿ ಮಾಡಬೇಕು. ಆಮೇಲೆ ಯಾವ ಥರ ಅಂತ ನೋಡೋಣ. ನೋಡಿ, ಇದು 3ನೇದು. ಇದು 4ನೇದು. ನೋಡಿ ಈ ಥರ 4 ಆಯ್ತಲ್ಲ. ಇವಾಗ ನಾವು ಈ ಪಫ್ನ ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ಪಫ್ನ ಫಸ್ಟು ಜಾಯಿನ್ ಮಾಡೋದು ಮಾತ್ರ ಇಲ್ಲಿ ಮಾಡಬೇಕು. ಈ ಪಫ್ನ ಫಸ್ಟು ಫ್ಲವರ್ ಮಾಡಿರ್ತೀವಲ್ಲ ಅದರ ಸೆಂಟರಲ್ಲಿ ಹಾಕ್ಕೋಬೇಕು ಸಿಂಗಲ್ ಕ್ರೋಶನ. ಇಲ್ಲಿ ನೋಡಿ, ಇದರ ಸೆಂಟ್ರಲ್ಲಿ. ಸೊ ಆ ಥರ ಮತ್ತು ಇಲ್ಲಿ ಈ 3 ಜಾಗದಲ್ಲೂ ಹಾಕ್ಕೋಬೇಕು. ಆವಾಗ ನಮಗೆ ಟೋಟಲಾಗಿ 8 ಪೆಟಲ್ಸು ಸಿಗುತ್ತೆ ಪಫ್ದು. ನೋಡಿ, ಇಲ್ಲಿ ಇದು 6ನೇದು ಇಲ್ಲಿ ಹಾಕ್ಕೋಬೇಕು. ಸ್ಕಿಪ್ ಮಾಡಿದೆ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿಬಿಟ್ರೆ ಫ್ಲವರ್ ಹಾಕೋದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಮಾಡೋದು ಅಂತ. ಇಲ್ಲೂ ಹಾಕ್ಕೊಳ್ಳಿ. ನೋಡಿ ಈ ಥರ ಮೇಲೆ 4, ಕೆಳಗಡೆ 4, ಟೋಟಲಾಗಿ 8 ಫ್ಲವರು ಹಾಕ್ಕೋಬೇಕು. ಆಮೇಲೆ ನಾವು ಈ ದಾರನ ಸೆಂಟ್ರಲ್ಲಿ ತೊಗೊಂಬರಬೇಕು. ಅದಕ್ಕೆ ಇಲ್ಲಿ ನೋಡಿ ಈ ಥರ ಒಳಗಡೆ ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕಿ ಆ ರಿಂಗ್ ಒಳಗಡೆ ಕ್ಲೋಸ್ ಮಾಡ್ಕೊಂಬಿಡಿ. ಆಮೇಲೆ ಸ್ವಲ್ಪ ಉಲ್ಲನ್ನು ಜಾಸ್ತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನಾವು ಈ ಥರ ಯೆಲ್ಲೋ ಕಲರ್ನ ಜಾಯಿನ್ ಮಾಡ್ತೀವಿ. ನೀವು ಯಾವ ಕಲರ್ ಹಾಕಿರ್ತೀರೋ ನೆಕ್ಸ್ಟ್ ಆ ಕಲರ್ನ ಜಾಯಿನ್ ಮಾಡ್ಕೋತೀವಿ. ನೋಡಿ ಈ ಥರ ಕಟ್ಟಿ ಇಲ್ಲಿ ರಿಂಗಲ್ಲಿ ಒಳಗಡೆ ಈ ಥರ ಸೇರಿಸ್ಕೊಂಡು ಇನ್ನೊಂದು ಗಂಟು ಹಾಕೊಂಬಿಡಿ ಈ ಥರ.
ಹಾಕ್ಕೊಂಡು ಇದನ್ನ ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡಿ. ಈಗ ಆ ದಾರನ ಸೆಂಟ್ರಲ್ಲಿ ತೊಗೊಂಡಿರ್ತೀವಲ್ಲ ಅಲ್ಲಿ ಒಳಗಡೆ ಹಾಕ್ಕೊಂಡು ಈ ಥರ ಅಲ್ಲಿಂದ ತಗೊಂಡು ಒಂದು ಚೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇನ್ನೊಂದು ಚೈನ್ ಹಾಕ್ಕೊಂಡು ಬೇಕಾದರೆ ಇಲ್ಲಿಂದ ನೀವು ಮತ್ತೆ 4 ಪಫ್ ಮಾಡಬೇಕು. ಇಲ್ಲಿ ಫ್ಲವರ್ ಥರ ಮಾಡೋಂಗಿಲ್ಲ, ಸ್ಟ್ರೇಟಾಗಿ 4 ಪಫ್ ಮಾಡ್ಕೊಳ್ಳಿ. ಒಂದಾದ್ರ ಮೇಲೆ ಒಂದು, ಒಂದಾದಮೇಲೆ ಒಂದು. ಇದಕ್ಕೇನು ನೀವು ಮುತ್ತು ಹಾಕೋದು ಅವಶ್ಯಕತೆ ಇಲ್ಲ, ಸುಮ್ಮನೆ ನಮಗೆ ಲೆಂತ್ ಸಿಗಲಿ ಅಂತ ಒಂದು 4 ಪಫ್ನ ಈ ಥರ ಹಾಕ್ಕೊಳ್ಳಿ. ಇಲ್ಲಿ 1 2 3 4 ಪಫ್ ಹಾಕಿ ಇಲ್ಲೂ ಈ ಥರದ್ದೇ ಒಂದು ಯೆಲ್ಲೋ ಕಲರ್ದು ಫ್ಲವರ್ ಮಾಡೋಣ. ಅದಕ್ಕೆ 6 ಚೈನ್ ಹಾಕ್ಕೊಳ್ಳೋಣ. 2 3 4 5 6 ಚೈನ್ ಹಾಕ್ಕೊಂಡು ಇಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಫಸ್ಟ್ ಚೈನ್ಗೆ ಜಾಯಿನ್ ಮಾಡೋಣ. ಆವಾಗ ಈ ಥರ ಒಂದು ಸರ್ಕಲ್ ಆಗುತ್ತೆ. ಈ ಸರ್ಕಲ್ ಒಳಗಡೆ ಒಂದು ಫಸ್ಟು ಸಿಂಗಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಇಲ್ಲಿ ಮತ್ತೆ ಪಫ್ ಮಾಡೋಣ. ಈ ಥರ ಪಫ್ ಮಾಡಿ ಇಲ್ಲಿ ಒಂದು 4 ಚೈನ್ ಹಾಕ್ಕೊಂಡು ಇದರೊಳಗಡೆ ತೋರಿಸಿದ್ನಲ್ಲ ಅದೇ ಥರನೇ ಇಲ್ಲೂ ಒಂದು ಮುತ್ತು ಹಾಕೋಣ. ಇಲ್ಲಿ ಫಸ್ಟ್ ಚೈನ್ ಇರುತ್ತಲ್ಲ, ಈ ಫಸ್ಟ್ ಚೈನ್ಗೆ ಮತ್ತೆ ಕ್ರೋಶ ಹಾಕ್ಕೊಳ್ಳೋಣ. ಇಲ್ಲೊಂದು ಚೈನ್ ಹಾಕ್ಕೊಂಡು ಇದನ್ನು ಟೈಟ್ ಮಾಡ್ಕೊಂಡ್ಬಿಡಿ, ಅಂದರೆ ಪಫು ಚೆನ್ನಾಗಿ ಬರುತ್ತೆ ಆವಾಗ. ಈ ಥರ ಮತ್ತೆ 5 ಲೂಪಿಂದ ಒಂದು ಪಫ್ ರೆಡಿ ಮಾಡೋಣ. ನಾನು ಪ್ರತಿಯೊಂದಕ್ಕೂ 5 ಲೂಪ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಪಫ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ಜಾಸ್ತಿನೂ ಹಾಕ್ಕೋಬೋದು. ಸೊ ಈ ರಿಂಗ್ ಒಳಗಡೆ ಮತ್ತೆ ಒಂದು ಸಿಂಗಲ್ ಸ್ಟಿಚ್ ಹಾಕೋಣ. ಈ ಥರ ಇಲ್ಲಿನೂ 8 ಫ್ಲವರ್ ಮಾಡೋಣ. 8 ಪಫು ಈ ಥರ ರೆಡಿ ಮಾಡೋಣ. ಇದು 2 ಸೇರಿ 1 ಪಫ್ ಆಗುತ್ತೆ. ಈ ಥರ ಟೋಟಲಾಗಿ 8 ಮಾಡಬೇಕು. ಇಲ್ಲಿ ಮಾಡಿದ್ದೀವಲ್ಲ ನೋಡಿ, 2 2 4 ಇಲ್ಲೆರಡು ಮತ್ತು ಇಲ್ಲೆರಡು ನೋಡಿ. ಈ ಥರ ಇಲ್ಲೂ ನಾವು ಫುಲ್ ರೌಂಡಲ್ಲಿ ಟೋಟಲಾಗಿ 8 ಪಫ್ ರೆಡಿ ಮಾಡೋಣ. ನೋಡಿ, ಆವಾಗ ಈ ಥರ ನಿಮಗೆ ಕಾಣಿಸುತ್ತೆ. ಆಮೇಲೆ ಮತ್ತೆ ಇಲ್ಲಿ 1 2 3 4 ಪಫ್ ಹಾಕ್ಕೊಂಡು ಈ ಥರ 2 ಮಾಡಬೇಕು. ಒಂದು ಈ ಫ್ಲವರು, ಒಂದು ಯೆಲ್ಲೋ ಫ್ಲವರು, ಈ ಥರ 2 ಮಾಡಬೇಕು. ಎಲ್ಲ ಥರನೂ 2 ಮಾಡಬೇಕು. ಇದು 2 ನೋಡಿ, ಇಲ್ಲಿ ಈ ಥರದ್ದು 2 ಮಾಡಬೇಕು. ಅಂದರೆ 2 ಈ ಕಲರು, ಒಂದು ಸೆಂಟ್ರಲ್ಲಿ ಈ ಕಲರು, 4 ಪಫ್ ಇಲ್ಲಿ, 4 ಇಲ್ಲಿ, 4 ಇಲ್ಲಿ, ಈ ಥರದ್ದು 2 ಮಾಡ್ಕೋಬೇಕು. ನಾನು ಪ್ರತಿಯೊಂದನ್ನು ಇಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ನೋಡಿ, ಈ ಥರ ತೋರಣ ಪಟ್ಟಿನ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ತೋರಣ ಪಟ್ಟಿಲಿ ನಾವು ಫ್ಲವರ್ ಮಾಡಿದ್ದೀವಲ್ಲ ಅದನ್ನ ಜಾಯಿನ್ ಮಾಡೋಣ. ನೋಡಿ, ಇಲ್ಲಿ ಈ ಡಿಸೈನ್ಗಳು 9 ಆಗಿದೆ. 9 ಮಾಡ್ಕೊಂಡಿದ್ದೀವಲ್ಲ, 4 ಡಿಸೈನ್ ಆ ಕಡೆ, 4 ಡಿಸೈನ್ ಈ ಕಡೆ ಮಾಡಿ ಸೆಂಟ್ರಲ್ಲಿ ಒಂದು ಡಿಸೈನ್ನ ಇಟ್ಕೊಂಡು ಅಲ್ಲಿಂದ ಜಾಯಿನ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಫಸ್ಟು ಈ ಥರ ಫ್ಲವರು ಒಂದೇ ಮಾಡ್ಕೊಂಡಿದ್ದೀವಲ್ಲ, ಒಂದು ಫ್ಲವರ್ನ ಸೆಂಟ್ರಲ್ಲಿ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಎಲ್ಲದರ ಸೈಜ್ನೂ ಸೇಮೇ ಮಾಡ್ಬೋದು. ಫ್ಲವರ್ಸ್ನ ಜಾಸ್ತಿ ಮಾಡಿ ಎಲ್ಲ ಥರದ ಸೈಜ್ನೂ ಸೇಮ್ ಮಾಡ್ಬೋದು, ಅಥವಾ ಈ ಥರನೂ ಮಾಡ್ಬೋದು. ಅಂದರೆ ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಅಥವಾ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಮಾಡ್ಬೋದು. ನೋಡಿ, ಆ ಕಡೆ ಈ ಕಡೆ 2 ಫ್ಲವರ್ ಮಾಡಿದ್ದೀನಿ, ಮತ್ತು ಇಲ್ಲಿ 3 ಫ್ಲವರ್ನ ಮಾಡಿದ್ದೀನಿ ನಾನು. ಆಮೇಲೆ ನೀವು ಒಂದೇ ಕಲರ್ನ ಎಲ್ಲ ಕಡೆ ಮಾಡಿ ಲಾಸ್ಟಲ್ಲಿ ಮಾತ್ರ ಬೇರೆ ಕಲರ್ನು ಮಾಡ್ಬೋದು ಫ್ಲವರು. ಸೊ ಇಲ್ಲಿಗೆ
ನೋಡಿ 4 ಫ್ಲವರ್ ಮಾಡಿದ್ದೀನಿ. ನೆಕ್ಸ್ಟ್ಗೆ ಅದಾದಮೇಲೆ ಈ ಕಡೆ ಒಂದು 4 ಫ್ಲವರು, ಇಲ್ಲಿ ಲಾಸ್ಟಲ್ಲಿ ಇದು ಲಾಸ್ಟ್ ನಮ್ಮದು ನೋಡಿ, ಲಾಸ್ಟ್ ಇದು ಇಲ್ಲಿ 5 ಫ್ಲವರ್ದು ಮಾಡಿದ್ದೀನಿ ನೋಡಿ. 1 2 3 4 5 ಫ್ಲವರು. ಈ ಥರ ಈ ಕಡೆಯೂ ನಾವು ಅದೇ ಸೇಮ್ ಮಾಡ್ತಾ ಹೋಗಬೇಕು. ನೀವು ಎಲ್ಲನೂ ಒಂದೇ ಸೈಜು ಕೂಡ ಮಾಡ್ಬೋದು, ಅಥವಾ ಈ ಥರನೂ ನೀವು ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ಸೊ ಇಲ್ಲಿ ಜಾಯಿನ್ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ಲಿ ಈ ಥರ ನಾವು ಸ್ವಲ್ಪ ದಾರನ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀವಲ್ಲ, ಆ ದಾರನೇ ಸೇರಿಸ್ಬಿಟ್ಟು ಸೆಂಟರ್ ಡಬಲ್ ಕ್ರೋಶದಲ್ಲಿ ಹಾಕಿ ಒಂದು ನಾಟ್ ಹಾಕ್ಕೊಂಬಿಡೋಣ. ನೀವು ಇದು ಈ ಥರ ಕಷ್ಟ ಆಗುತ್ತೆ ಅಂದರೆ ಸೂಜಿಯಲ್ಲಿ ಇದನ್ನ ಪೋಣಿಸ್ಕೊಂಡು ಕೂಡ ಜಾಯಿನ್ ಮಾಡ್ಬೋದು, ಅದು ನಿಮ್ಮ ಚಾಯ್ಸು. ನೋಡಿ ಈ ಥರ ಹಾಕಿ ಒಂದು ನಾಟ್ ಥರ ಹಾಕಿ ಎಕ್ಸ್ಟ್ರಾನ ನೀವು ಟ್ರಿಮ್ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ, ಆಮೇಲೆ ಸೆಕ್ಯೂರಾಗೂ ಇರುತ್ತೆ. ಇದು ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ನೀವು ಸೂಜಿ ದಾರದಿಂದನೂ ಹಾಕೋಬೋದು. ನೋಡಿ ಈ ಥರ ಸೆಂಟ್ರಲ್ಲಿ ಹಾಕಿ ಒಂದು 2-3 ಸತಿ ಈ ಥರ ಹಾಕಿ ನೀವು ಗಂಟು ಹಾಕಿದ್ರೆ ಸಾಕು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಈ ಥರ ಯೆಲ್ಲೋ ಕಲರ್ ಒಳಗಡೆ ಸೇರಿಸಿ, ಅದು ಯೆಲ್ಲೋ ಕಲರು ಇರೋದ್ರಿಂದ ಇದರೊಳಗಡೆ ಈ ಥರ ಸೇರಿಸ್ಕೊಂಬಿಡೋಣ, ಅದು ಕಾಣಿಸಲ್ಲ ಆವಾಗ. ಈ ಥರ ಎಕ್ಸ್ಟ್ರಾನೆಲ್ಲ ಟ್ರಿಮ್ ಮಾಡ್ಕೊಂಬಿಡಿ. ನೋಡಿ ಇದೇ ಥರ ನೀವು ಎಲ್ಲ ಫ್ಲವರ್ನು ಜಾಯಿನ್ ಮಾಡಿದ್ರೆ ಗೇಟ್ ಪರದೆ ರೆಡಿ ಆಗುತ್ತೆ. ಇದೇ ಥರ ಸುಮಾರು ತೋರಣಗಳನ್ನ ನಾನು ತೋರಿಸಿದ್ದೀನಿ, ಅವುಗಳನ್ನೂ ಒಂದ್ಸರಿ ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡಿ. ಈ ಗೇಟ್ ಪರದೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಅದರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.